ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷ ಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು ಬಂಧುಗಳೇ, ನಮಸ್ಕಾರ. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ವತಿಯಿಂದ ಇವತ್ತು ವಿಶೇಷವಾಗಿ ಮಾರ್ಚ್ 8 ಮಹಿಳಾ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಕೇಡ್ ಸಭಾಭವನದಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೀನಾಕ್ಷಿ ಮೇಡಂ, ವಿಶೇಷ ಚೇತನರ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಕಸ್ತೂರಿ ಬೂದಿಹಾಳ್, ಶಂಕ್ರಮ್ಮ ಕೋರಿ, ಜೈಶ್ರೀ ವಾಂಗಿ, ಮಾತೋಶ್ರೀ ಅಂಬವ್ವ ಕೇಡ್ ಕಾಲೇಜಿನ ಉಪಪ್ರಾಚಾರ್ಯರು, ಸಂಜೂತಾ ಸಿ ಪಾಟೀಲ್, ಕಾರ್ಯಕ್ರಮದ ಅಧ್ಯಕ್ಷತೆ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಜಿಲ್ಲಾಧ್ಯಕ್ಷರು ವಿನೋದ್ ಎಂ ಕೇಡ್ ವಹಿಸಿಕೊಂಡಿದ್ದರು. ಜಿಲ್ಲಾ ಉಪಾಧ್ಯಕ್ಷ ಎಂಬಿ ಉಮ್ರಾಣಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅಶೋಕ್ ವಾಲಿಕಾರ್, ಸಂಘಟನೆಯ ಪ್ರಮುಖರು ಅಂಬಣ್ಣ ಗುನ್ನಾಪುರ, ಸಂತೋಷ್ ಕಲ್ಗುಡಿ, ರಾಜು ಕುಮಟಗಿ, ಪೂಜಾರಿ, ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡವರು ವಿನೋದ್ ಎಂ ಕೇಡ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟ ವಿಜಯಪುರ ಇವರು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು. ಪ್ರತಿ ವರ್ಷದಂತೆ ಈ ವರ್ಷ ಮಹಿಳಾ ದಿನಾಚರಣೆ ಮಾರ್ಚ್ 8ರಂದು ಇಡೀ ನಮ್ಮ ಭಾರತಾದ್ಯಂತ ಈ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ದಿವಸ ನಾವು ಏನಪ್ಪ ಅಂದ್ರೆ ಮಹಿಳಾ ದಿನಾಚರಣೆ ಯಾಕೆ ಮಾಡಬೇಕಪ್ಪ ಅಂತೇಳಿ ಮಹಿಳೆಯರು ಕೂಡ ಈಗ ಅವರು ಸ್ವಾವಲಂಬಿನೇ ಆಗ್ಯಾರ. ಯಾಕಪ್ಪ ಅಂದ್ರೆ ಒಂದು ಈ ಮಹಿಳೆಯರು ಹಿಂದಿನ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಕೂಡ ಇವತ್ತಿನ ದಿವಸ ಅವರು 50-50 ಒಂದು ಅನುಪಾತದಲ್ಲಿ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿವಸ ನಾವು ಮಹಿಳೆಯರಿಗೆ ಬಹಳಷ್ಟು ಗೌರವ ಕೊಡಬೇಕು. ಯಾಕಂದ್ರೆ ಇವತ್ತು ನೋಡಿ ಮಹಿಳೆಯರು ಇರಲಿಲ್ಲ ಅಂದ್ರೆ ಈ ಜಗತ್ತ ಇಲ್ಲ ಅಂತ ಅನಿಸ್ತದೆ ಇವತ್ತು ದಿವಸ. ಯಾಕಂದ್ರೆ ಮಹಿಳೆಯರಿಗೆ ಬಹಳಷ್ಟು ನಾವು ಅವ್ರಿಗೆ ಗೌರವ ಕೊಡಬೇಕು. ಯಾಕಂದ್ರೆ ಅವ್ರನ್ನ ದೇವತೆಯ ಸ್ಥಾನದಲ್ಲಿ ನೋಡ್ಬೇಕಂತೇಳಿ ನಮ್ಮ ಪೂರ್ವಜರು ಹೇಳಿದ್ದಾರೆ. ಅದಕ್ಕೆ ಇವತ್ತು ದಿವಸ ಅದರಂತೆ ನಾವು ಇವತ್ತಿನ ದಿವಸ ಚಿಕ್ಕದಾಗಿ ಚೊಕ್ಕದಾಗಿ ಏನಪ್ಪ ಅಂದ್ರೆ ಸೊ ಅಷ್ಟೇ ಇದು ಮಾಡ್ಕೊತ ಇವತ್ತು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ದಿವಸ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಪ್ರತಿನಿಧಿಗಳು ಬರ್ತಾರೆ. ಅವ್ರಿಗೆ ಇವತ್ತು ದಿವಸ ನಾವು ನಮ್ಮ ವತಿಯಿಂದ ಒಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮೇಡಮ್ ಅವರು ಮೀನಾಕ್ಷಿ ಮೇಡಮ್ ಅವರಿಗೆ ಮಾಲಾರ್ಪಣೆ ಮಾಡಿ ಅವರಿಗೆ ಸ್ವಾಗತ ಕೊಡ್ಬೇಕಂತ ಅವ್ರಿಗೆ ಕೇಳ್ಕೊತೇವೆ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಕೂಡ. ನಮ್ಮ ಅಣ್ಣ ತಮ್ಮಂದಿರು ಇವತ್ತು ಒಂದು ವಿಶೇಷ ನಮ್ಮ ಕೊಡುಗೆ ಕೊಡ್ತಾ ಇದ್ದೇವೆ. ಈ ಕೊಡುಗೆ ನಮ್ಗೆ ನಿರಂತರವಾಗಿರ್ಬೇಕಂತ ಹೇಳಿ ಒಂದು ಆಸೆ ನಮ್ಮದು. ವಿಶೇಷವಾಗಿ ನಾವು ಹೆಣ್ಮಕ್ಳನ್ನ ತುಂಬ ಒಳ್ಳೆ ಸ್ಥಾನದೊಳಗೆ ನಿಲ್ಲಿಸಿ ನಮ್ಮ ಪೂರ್ವಜರಾದ್ರೂ ಹೇಳಿದ್ದಾರೆ, ಮಾತೃ ದೇವೋಭವ. ಪ್ರತಿಯೊಂದರೊಳಗೂ ಕೂಡ ಹೆಣ್ಮಕ್ಳನ್ನ ನಾವು ದೇವಾನುದೇವತೆಗಳಿಗೆ ನೋಡಿಸ್ತೀವಿ. ಭೂಮಿ ಆಗಲಿ ಅಥವಾ ಯಾವುದೇ ಒಂದು ಭಾಗ್ಯಲಕ್ಷ್ಮಿ, ಧನಲಕ್ಷ್ಮಿ, ಬೇರೆ ಬೇರೆ ಲಕ್ಷ್ಮಿಗಳನ್ನೆಲ್ಲ ನಾವು ಏನು ಮಾಡಿದ್ದೀವಿ, ನಮ್ಮ ಹೆಣ್ಮಕ್ಳಿಗೆ ಹೋಲಿಸಿರ್ತೀವಿ. ಗಂಗಾ, ತುಂಗಾ, ಕಾವೇರಿ ಇಂಥವೆಲ್ಲ ದೊಡ್ಡ ದೊಡ್ಡ ನದಿಗಳಿಗೆ ಆಗಿರ್ಬೋದು ಅಥವಾ ಭೂಮಿಗೆ ಆಗಿರ್ಬೋದು, ಒಳ್ಳೆ ಐಶ್ವರ್ಯ ಕೊಡುವಂಥ ದೇವತೆಗಳನ್ನಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಾವು ಹೆಣ್ಣು ಮಕ್ಕಳನ್ನು ಏನು ಮಾಡ್ತೀವಿ, ಹೋಲಿಸಿಬಿಟ್ಟಿದ್ದೀವಿ. ಅಂದ್ರೆ ಹೆಣ್ಮಕ್ಳು ಅಂತ ಅಂದ ಕೂಡಲೇ ಪವಿತ್ರ ಅಂತ ನಾವು ಬಾಯಲ್ಲಿ ಹೇಳ್ತೀವಿ, ಜೊತೆಗೆ ಅದನ್ನು ಕಾರ್ಯರೂಪಕ್ಕೆ ತರಂಗಿಲ್ಲ. ಇದು ನಮಗೆ ಭಾಳ ನೋವಾಗ್ತದೆ ಇವತ್ತಿನ ದಿವಸ ಹೇಳಬೇಕಾದ್ರೆ. ನಮ್ಮ ಪೂರ್ವಜರು ಮಾಡಿದ್ರು ಒಳ್ಳೆ ಮಾತೃದೇವೋಭವ ಅಂತೇಳಿ. ಎಲ್ಲಿ ಹೆಣ್ಮಕ್ಳು ಇರ್ತಾರೆ ಅಲ್ಲಿ ಅವರನ್ನು ಪೂಜಿಸಬೇಕು ಅಥವಾ ಅಲ್ಲಿ ದೇವರು ವಾಸವಾಗಿರ್ತಾರೆ ಅನ್ನುವಂಥ ಭಾವನೆ ಕೂಡ ನಮ್ಮಲ್ಲಿ ಎಲ್ಲರಲ್ಲಿ ಅದ.
ಅದಕ್ಕೋಸ್ಕರ ನಾವು ಪ್ರತಿಯೊಂದು ಯಾವ ರೀತಿ ಈಗಿನ ಒಂದು ವಾತಾವರಣಕ್ಕೆ ಹಿಂದಿನವ್ರು ಹೇಳ್ತಿದ್ರು ಮಾತೃದೇವೋಭವ, ಆದರೆ ಈಗಿನವ್ರು ನಮ್ಮಲ್ಲಿ ಆ ಒಂದು ಇದನ್ನ ನಂಬಿಕೆನ ಕಳ್ಕೊತಾ ಇದ್ದಾರೆ. ಹೆಣ್ಮಕ್ಳನ್ನ ಹೆಂಗಂದ್ರೆ ಒಂಥರ ಗೊಂಬೆ ಥರ ಯೂಸ್ ಮಾಡ್ಕೊತಾ ಇದ್ದಾರೆ, ಗೊಂಬೆ ಥರ ಉಪಯೋಗಿಸ್ಕೊತಾ ಇದ್ದಾರೆ. ಆದ್ರೆ ಅವ್ರ ಬಗ್ಗೆ ಯಾವ ರೀತಿ ಪೂಜನೀಯ ಭಾವನೆ ನಮ್ಮಲ್ಲಿ ಅದನ್ನು ನಾವೆಲ್ಲರೂ ಕೂಡ ಯಾವಾಗ ನಾವು ಪೂಜನೀಯ ಭಾವನೆಯನ್ನು ಅವರನ್ನು ವ್ಯಕ್ತಪಡಿಸ್ತೀವೋ, ಅಥವಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋ ಫರಕ್ ಕೂಡ ನಾವು ಇದು ಮಾಡಬಾರ್ದು. ಯಾಕಂತಂದ್ರೆ ಈ ಸಮಾನತೆ ಅನ್ನುವಂಥ ನಮ್ಮ ಸಂವಿಧಾನ ಹೇಳ್ಕೊಟ್ಟದ ಪ್ರತಿಯೊಬ್ಬರು ಕೂಡ ಸಂವಿಧಾನದ ಅಡಿಯಲ್ಲಿ ಸಮಾನರು ಅಂತ. ಸಮಾನತೆಯನ್ನು ನಾವು ಪ್ರತಿಯೊಂದರೊಳಗೂ ತೋರಿಸ್ತಾ ಹೋದ್ರೆ ನಮ್ಮಲ್ಲಿ ಕೆಟ್ಟ ವಾತಾವರಣ ಬೆಳೆಯಂಗಿಲ್ಲ, ಅಥವಾ ಹೆಣ್ಣು ಮಕ್ಕಳ ಮೇಲೆ ಆಗುವಂಥ ಶೋಷಣೆಗಳು ಕೂಡ ಆಗಂಗಿಲ್ಲ. ಯಾಕಂತಂದ್ರೆ ಈಗಿನ ಒಂದು ವಾತಾವರಣದೊಳಗೆ ನೋಡಿದ್ರೆ ಹೆಣ್ಣಿಗೆ ಶತ್ರು ಅಥವಾ ಹೆಣ್ಣು ಭ್ರೂಣ ಹತ್ಯೆಗಳು ಇವೆಲ್ಲ ನಡೀತಾ ಇದ್ದಾವೆ. ಯಾಕೆ? ಪ್ರತಿಯೊಂದು ಧರ್ಮದೊಳಗಾಗಿರ್ಬೋದು ಅಥವಾ ಪ್ರತಿಯೊಂದು ಸಮುದಾಯದೊಳಗಾಗಿರ್ಬೋದು ಹೆಣ್ಣನ್ನು ತುಂಬ ಕೀಳು ಮಟ್ಟಕ್ಕೆ ನೋಡುವಂಥ ದಿವಸಗಳು ಏನು ನಡೆದವಲ್ಲ, ಅದು ತುಂಬ ಎಲ್ಲರಿಗೂ ನೋವಾಗುವಂಥ ಸಂಗತಿ. ಆಮೇಲೆ ಈಗಿನ ವಾತಾವರಣದೊಳಗೆ ಹಿಂಗೆಲ್ಲ ಹಿಂಸೆಗಳು ಹೆಣ್ಮಕ್ಳಲ್ಲಿ ಆಗಲಿಕ್ಕೆ ಕಾರಣ ಅಂತಂದ್ರೆ ನೋಡ್ತೀವಿ ನಾವು ಎಲ್ಲ ಕಡೆ. ಒಂದು ಸಣ್ಣ ಮಗುಲಿಂದ ವಯಸ್ಕರವರೆಗೂ ವಯಸ್ಕರ ಹೆಣ್ಮಕ್ಳ ಮೇಲೆ ಕೂಡ ದೌರ್ಜನ್ಯ ನಡೀತದೆ. ಕಾರಣ ಇಷ್ಟೇ, ನಮ್ಗೆ ಎಷ್ಟು ಸಮಾನತೆ ಬೇಕು, ಎಷ್ಟು ಪ್ರಮಾಣದೊಳಗೆ ನಮ್ಮ ಹೆಣ್ಣು ಮಕ್ಕಳು ಇರಬೇಕು, ಆ ಒಂದು ವ್ಯವಸ್ಥೆ ಇವಾಗಿಲ್ಲ. ಯಾಕಂತಂದ್ರೆ ಹೆಣ್ಣು ಕೂಡಲೇ ನಾವು ಕೀಳಾಗಿ ತಿಳ್ಕೊಳ್ಬಿಡ್ತೀವಿ. ಹೀಗಾಗಿ ಪ್ರತಿಯೊಂದು ಸ್ಕ್ಯಾನಿಂಗ್ ಆಗಿ ಇರುವಂಥದ್ದು ತಾಯಿ ಮತ್ತು ಮಗು ಆರೋಗ್ಯವಾಗಿರಲಿ ಅನ್ನುವಂಥ ಒಂದು ಉದ್ದೇಶ. ಆದರೆ ಅದರ ದುರ್ಬಳಕೆ ಆಗ್ತಾ ಇದೆ. ಯಾವ ರೀತಿ ದುರ್ಬಳಕೆ ಆಗ್ತಾ ಇದೆ? ಹೆಣ್ಣು ಅಂದ್ರೆ ಲಿಂಗವನ್ನು ಕಂಡು ಹಿಡಿಯುವಂಥದ್ದು ತುಂಬ ಕಡೆ ನಿಂತವಂತ ಹೇಳ್ತಾರೆ, ಅದ್ರ ಬಗ್ಗೆ ಕಾನೂನುಗಳೆಲ್ಲ ಅದಾವ. ಆದರೂ ಕೂಡ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಜನ ಅದರ ಉಪಯೋಗ ತಗೋತಾ ಇಲ್ಲ, ಆದಷ್ಟು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಹೀಗಾಗಿ ನಮ್ಮಲ್ಲಿ ತುಂಬ ಹೆಣ್ಮಹಿಳೆಯರ ಮೇಲೆ ದೌರ್ಜನ್ಯಗಳು ಆಗ್ತಾ ಇದ್ದಾವೆ. ಅದಕ್ಕೆ ಮೇನ್ ಉದ್ದೇಶ ನಮ್ಮ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ. ಅದಕ್ಕೋಸ್ಕರ ಇನ್ನು ಮುಂದಿನ ಕಾಲ ಹೆಂಗೆ ಬರ್ತದೋ ಗೊತ್ತಿಲ್ಲ. ಆದರೆ ನೀವು ಎಲ್ಲರೂ ನಾವು ಸಮಾನರು, ಅಥವಾ ನಾವು ಹೆಣ್ಣಿನ ಮಗಳನ್ನ ಈಗ ಹೆಂಡತಿಯಾಗಿ ಅಥವಾ ತಾಯಿಯಾಗಿ, ಆಮೇಲೆ ಅಕ್ಕಾಗಿ ತಂಗಿಯಾಗಿ ಪ್ರತಿಯೊಂದು ರಂಗಗಳು ಹೆಣ್ಮಗಳನ್ನ ನಾವು ಪ್ರೀತಿಯಿಂದ ನೋಡ್ಕೋತೀವಿ. ಯಾರು ನಾವು ಮಗಳಾಗಿ ಯಾರೂ ಬಯಸಂಗಿಲ್ಲ. ಯಾಕೆ? ಹೆಣ್ಣು ಹೊಟ್ಟು ಕೂಡಲೇ ನಾವು ಹುಣ್ಣ ಅಂತನ್ನುವಂಥ ಮನೋಭಾವನೆ ಕೂಡ ಕೆಲವರಲ್ಲಿ ಇದೆ ಇನ್ನೊಂದು. ಆದರೆ ನಾವು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತೀವಿ, ಶಿಕ್ಷಣಕ್ಕೆ ಆಗಿರ್ಬೋದು ಅಥವಾ ಪ್ರತಿಯೊಂದು ರಂಗದಲ್ಲಿ, ರಾಜಕೀಯ ಆಗಿರ್ಬೋದು ಅಥವಾ ನಮ್ಮ ಸಮಾಜದಲ್ಲಿ ಆಗಿರ್ಬೋದು, ಯಾವ ರೀತಿ ನಾವು ಹೆಣ್ಣು ಮಕ್ಕಳಿಗೆ ಮಹತ್ವ ಕೊಡ್ತೀವಿ, ಗಂಡು ಮಕ್ಕಳಷ್ಟು ಮಹತ್ವ ಅವ್ರಿಗೆ ಕೊಟ್ಟಿದ್ದೆ ಆದರೆ ಈ ನಮ್ಮ ಒಂದು ವಾತಾವರಣದೊಳಗೆ ಸಮಾನತೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಇದು ನಮ್ಮದು ಏನಾಗಿಬಿಡ್ತದೆ, ಮಾತೆಯಾಗಿ ಉಳಿದು ಬಿಡ್ತದೆ. ಪಾಪ ನಮ್ಮ ಮಾತೆಯರೆಲ್ಲ ಇದು ಹೋಗ್ಬಿಡ್ತಾರೆ. ಮುಂದಿನ ಕಾಲ ಗಂಡು ಮಕ್ಕಳೇ ಮದುವೆ ಆಗುವಂಥ ಇದು ಸಂಭವ ಬರ್ಬೋದು ಅಂತ ಅನಿಸ್ತದೆ ನಮ್ಗೆ. ಯಾಕಂದರೆ ಈಗಿನ ಒಂದು ವಾತಾವರಣ ನೋಡಿದರೆ ಅದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಅದು ಗಂಡಿರಲಿ ಹೆಣ್ಣಿರಲಿ, ಮಗುನೇ ಅದಕ್ಕೆ ಅವ್ರಿಗೆ ಸಮಾನತೆಯಿಂದ ನಾವು ಬೆಳೆಸಬೇಕು. ಅಂದಾಗ ಮಾತ್ರ ನಮ್ಮಲ್ಲಿ ಸಮಾನತೆ ಬರ್ತದೆ ಅಂತ ಹೇಳ್ತಾ ನನಗೆ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಹಿಳಾ ದಿನಾಚರಣೆ ಶುಭಾಶಯಗಳು. ಇವತ್ತು ಮಳೆಯಾದ ಕರೆಸಿ ಸರ್ ನಮ್ಗೆ ಸನ್ಮಾನ ಮಾಡ್ಯಾರಿ, ಮತ್ತಿಷ್ಟು ಇದು ಮಾಡ್ಯಾರ ಅಂತೇಳಿ ನಾನು ಶುಭಾಶಯಗಳು. ಏನು ನಮ್ಗೆ ಹೆಣ್ಮಕ್ಳ ದಿನಾಚರಣೆಗೆ ಎಷ್ಟು ಕರೆದು ನಮ್ಗೆ ಗೌರವ ಕೊಡ್ತೀರಿ ಅಂದ್ರೆ ಈ ಅಣ್ಣಂದಿರಿಗೆ ಶುಭಾಶಯಗಳು ಮಾಡೋದ. ಯಾಕಂದ್ರೆ ಹೆಣ್ಮಕ್ಳಿಗೆ ಇಟ್ಟು ಆದ್ಯತೆ ಕೊಟ್ಟು ಎಲ್ಲಿ ಹಿಂಗೆ ಮಾಡೋದು ನಾವು ನೋಡಿದ್ದಿಲ್ಲ, ಅದು ಫಸ್ಟ್ ನಾನು ನೋಡಿದ್ದು. ವಿಶೇಷವಾಗಿ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ನನ್ನ ಸಹೋದರಿಯರಿಗೆ ಹೇಳುತ್ತಾ, ವಿಶ್ವ ಮಹಿಳಾ ದಿನಾಚರಣೆ ಇನ್ನೇನು ಮೇಡಮ್ ಅವರು ಸಹೋದರಿಯರು ಹೇಳಿದರು, ಅದಕ್ಕೆ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟಿದಂಗೆ ಅಂತ ಹೇಳಿ ಹೇಳ್ತೀವಿ. ಅವಾಗಿನ ಕಲ್ಪನೆ ಒಳಗಿತ್ತು. ಆದರೆ ಸದ್ಯಕ್ಕೆ ಹೆಣ್ಣು ಹುಟ್ಟಿದ್ರೆ ಮನೆಗೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಇಂತಹ ಸಂದೇಶಗಳನ್ನು ನಾವು ಸಮೂಹ ಮಾಧ್ಯಮಗಳನ್ನು ನೋಡಿ ಎಲ್ಲರೂ ಹೆಣ್ಣು ಮಕ್ಕಳು ಬೇಕು ಅಂತಹ ಆಶೆಯನ್ನು ನಾವು ಕೇಳ್ತೀವಿ. ಬಟ್ ಪುಣ್ಯವಂತರಿಗೆ ಮಾತ್ರ ಹೆಣ್ಣು ಹುಡ್ತಾವ ಅಂತ ಹೇಳ್ತಾರೆ. ಆದರೆ ಗಂಡು ಹುಟ್ಟಿದವ್ರು ನಾವೇನು ಇದು ಇಲ್ರಿ ಅಂತ ತಿಳ್ಕೊಬೇಡ್ರಿ. ಆದರೆ ಹೆಣ್ಣು ಗಂಡು ಮಗನಿಗೆ ಸಮಾನವಾಗಿನ ಬೆಳೆಸ್ಬೋದು. ನಾವು ತಂದೆ ತಾಯಿ ಯಾವ ರೀತಿ ಮಗನಿಗೆ ಯಾವ ರೀತಿ ಹಕ್ಕುಗಳನ್ನು ನಾವು ಕೊಡ್ತೀವಲ್ಲ, ಅದೇ ರೀತಿ ಸಮಾಜದೊಳಗೆ ಅವಳು ಒಂದು ಹೆಣ್ಣು ಮಗುನು ಗಂಡು ಮಗುವಿಗೆ ಸಮಾನವಾಗಿ ಅವಳು ಬೆಳೆಯುವಂಥ ಸ್ವತಂತ್ರರಾಗ್ತಾಳೆ. ಅಂಥ ಅವಕಾಶಗಳನ್ನು ಎಲ್ಲ ಪುರುಷ ಸಮಾಜದೊಳಗೆ ನಾವು ಹೆಣ್ಣಿಗೆ ಗೌರವವನ್ನು ಕೊಡ್ತೀವಲ್ಲ, ಸ್ತ್ರೀಗೆ ಗೌರವವನ್ನು ಕೊಡ್ತೀವಲ್ಲ, ಅದರ ನಂತರ ಅವಳು ಸ್ವತಂತ್ರರಾಗಿ ಎಲ್ಲರಿಗೂ ಸರಿ ಸಮಾನವಾಗಿ
ಈಗ ಹೇಳ್ತಾರ ತೊಟ್ಟಿಲನ್ನು ತೂಗುವ ಕೈಯ ದೇಶವನ್ನು ಆಳಬಹುದು. ಆ ಮಟ್ಟಕ್ಕೆ ನಮ್ಮ ಭಾರತದೊಳಗೆ ಇವತ್ತು ನಾವು ನಿದರ್ಶನ ನೋಡ್ಬೋದು. ರಾಷ್ಟ್ರಪತಿ ಯಾರದಾರಪ್ಪ ಅಂದ್ರೆ ದ್ರೌಪದಿ ಮುರ್ಮು. ಅಂದ್ರೆ ಹೆಣ್ಣು ಎಲ್ಲ ಕ್ಷೇತ್ರದೊಳಗೆ, ಸಮಾಜದೊಳಗೆ ಎಲ್ಲ ಕ್ಷೇತ್ರದೊಳಗೂ ಅವಳು ಮುಂದೆ ಬರ್ತಾಳ. ಅದಕ್ಕೆ ಯಾರ ಅವಕಾಶ? ಈ ಸಮಾಜ, ನಮ್ಮ ಮನೆತನದ ಪದ್ಧತಿಗಳಿಂದ. ಮೊದಲ ಹೆಣ್ಣು ಹುಟ್ಟಿದ್ರ ಹೆಣ್ಣು ಹುಟ್ಟ್ಯದ ಅಂತಿದ್ರು. ಈಗ ಹೆಣ್ಣು ಹುಟ್ಟ್ಯದಂದ್ರೆ ಯಾರು ಇದು ಮಾಡಂಗಿಲ್ಲ. ಹೆಣ್ಣು ಹುಟ್ಟ್ಯದ್ರೆ ಈಗ ಚಲೋ ಆಯ್ತಂತ. ನಾವು ಯಾವ ರೀತಿ ಮಾಡಕತ್ತೀವಲ್ಲ, ನಾವು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತೇವಲ್ಲ, ಆ ರೀತಿ ಮುಂದೆ ನಮ್ಮ ಮನೆತನದೊಳಗೆ, ನಮ್ಮ ಸಂಸ್ಕಾರ ಸಂಸ್ಕೃತಿ ಒಳಗೆ ಹೆಣ್ಣಿಗೆ ನಾವು ಗೌರವ ಕೊಟ್ಟಿವಂದ್ರೆ ಸಮಾಜಕ್ಕೂ ಹಂಗೆ ಗೌರವದಿಂದ ತಗೋತದ. ನಾನು ಇಷ್ಟು ಮಾತುಗಳನ್ನು ಹೇಳಿ ಮುಗಿಸ್ತೀನಿ.